ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲು ದಂಗಲ್. ವಿದ್ಯಾರ್ಥಿಗಳ ಜೊತೆ ಸಭೆ ನಡೆಸಲಿರುವ ಆಡಳಿತ ಮಂಡಳಿ. ಸಮವಸ್ತ್ರ ಮತ್ತು ಶಿಸ್ತು ಪಾಲನೆ ವಿಚಾರವಾಗಿ ವಿದ್ಯಾರ್ಥಿಗಳ ಜೊತೆಗೆ ಸಭೆ. ಕಡ್ಡಾಯವಾಗಿ ಎಲ್ಲರೂ ಸಮವಸ್ತ್ರ ಮತ್ತು ಐಡಿ ಧರಿಸುವಂತೆ ಸೂಚನೆ. ಕಾಲೇಜು ಆಡಳಿತ ಮಂಡಳಿಯಿಂದ ವಿದ್ಯಾರ್ಥಿಗಳೆಲ್ಲರಿಗೂ ಸೂಚನೆ ಬಂದಿದೆ. ಏಕರೂಪ ಸಮವಸ್ತ್ರದ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ಸಾಧ್ಯತೆ. ಸಿಜೆ ಬೆಲ್ಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಯಲಿರುವಂತಹ ಸಭೆ. ಹಾವೇರಿಯ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನ ಸರ್ಕಾರಿ ಕಾಲೇಜು. ನಿನ್ನೆ ಹಿಜಾಬ್ಗೆ ಪ್ರತಿಕಾರವಾಗಿ ಕೇಸರಿ ಶಾಲು ಹಾಕಿ ತರಗತಿಯನ್ನು ಪ್ರವೇಶ ಮಾಡಲಾಗಿತ್ತು. ಸುಮಾರು ದಿನಗಳಾಗಿತ್ತು ಈ ಥರದೊಂದು ಸಮಸ್ಯೆ ಎದುರಾಗದೆ, ಮತ್ತೆ ಬರ್ತಾ ಇದೆ ಈ ಸಮಸ್ಯೆ. ಸೊ ಇದೀಗೇನೋ ವಿದ್ಯಾರ್ಥಿಗಳ ಜೊತೆಗೆ ಸಭೆ ಇದೆಯಂತೆ. ಎಲ್ಲರೂ ಒಂದೇ ಒಗ್ಗಟ್ಟಾಗಿರಬೇಕು ಅಂತೆಲ್ಲ ಹೇಳಿ, ಸಮವಸ್ತ್ರ ಅಂದರೆ ಏನು, ಏನಕ್ಕೆ ಸಮವಸ್ತ್ರ ಮಾಡಿರೋದು, ಅದು ಏನರ ಉದ್ದೇಶ, ಇದೆಲ್ಲವನ್ನು ಇವತ್ತು ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾರಂತೆ ಆಡಳಿತ ಮಂಡಳಿಯವರು. ಅದಾದಮೇಲೆ ಅದು ಏನಾಗುತ್ತೆ ಅಂತ ನೋಡಬೇಕಾಗತ್ತೆ. ಯಾರು ಈ ವಿದ್ಯಾರ್ಥಿಗಳ ತಲೆಯಲ್ಲೆಲ್ಲ ಈ ಥರದ್ದು ತುಂಬ್ತಾರೆ ಅನ್ನೋದು ಗೊತ್ತಾಗಲ್ಲ ನೋಡಿ. ಶಾಲೆಗೆ ಹೋಗುವಾಗ ಅಥವಾ ಕಾಲೇಜಿಗೆ ಹೋಗುವಾಗ ಈ ಥರದ್ದೆಲ್ಲ ಅದು ಹೆಂಗೆ ತಲೆಗೆ ಬರುತ್ತೆ? ಅದು ಇತ್ತೀಚೆಗೆ ಜಾಸ್ತಿ ಈ ಥರದ್ದು. ಯಾರು ದ್ವೇಷ ಬಿತ್ತುತ್ತಾರೆ, ಯಾಕೆ ಹಠಕ್ಕೆ ಬೀಳ್ತಾರೆ ಗೊತ್ತಿಲ್ಲ. ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಇವತ್ತು ಹಿಜಾಬ್ ವರ್ಸಸ್ ಕೇಸರಿ ಶಾಲು ದಂಗಲ್ಗೆ ಸಂಬಂಧಪಟ್ಟಂತೆ ಮೀಟಿಂಗ್ ಅರೇಂಜ್ ಮಾಡ್ಕೊಂಡಿದ್ದಾರೆ. ಸಭೆಯನ್ನು ನಡೆಸೋದಕ್ಕೆ ಆಡಳಿತ ಮಂಡಳಿ ಸಿದ್ಧತೆ ಮಾಡ್ಕೊಂಡಿರೋದು. ಸೊ ಯಾರೆಲ್ಲ ಭಾಗ್ಯ ಆಗ್ತಾ ಇದ್ದಾರೆ, ಮುಖ್ಯವಾಗಿ ಎಷ್ಟು ಅನಿವಾರ್ಯ ಇದೆ ಈ ಸಭೆ? ನೀತಿ ಸರ್ಕಾರ ಕಾಲೇಜಿನಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲು ದಂಗಲ್ ಈಗ ಮತ್ತೆ ವಿವಾದ ಮುನ್ನಡೆಗೆ ಬಂದಿರುತ್ತು. ಅಂದ್ರೆ ಒಂದು ಬೆಲ್ಲದ ಅಂತ ಹೇಳುವಂತ ಸಿಜೆ ಬೆಲ್ಲದ ಅಂತ ಹೇಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇನ್ನು ಹಾನಗಲ್ ತಾಲೂಕಿನ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಒಂದು ಅಕ್ಕಿ ಆಲೂರಿನಲ್ಲಿರುವಂತಹ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಈ ಕಾಲೇಜಿನಲ್ಲಿ ಕೆಲವು ದಿನಗಳಿಂದ ಇಲ್ಲಿ ಅಂತಂದ್ರೆ ಮುಸ್ಲಿಂನ ಕೆಲವೊಂದಿಷ್ಟು ಯುವತಿಯರು ಹಿಜಾಬ್ ಧರಿಸಿಕೊಂಡು ಇಲ್ಲಿ ಅಂತಂದ್ರೆ ಕಾಲೇಜ್ಗೆ ಬರ್ತಾ ಇದ್ರು. ಇದನ್ನ ವಿರೋಧಿಸಿ ಇಲ್ಲಿ ಅಂದರೆ ಹಿಂದೂಪರ ಸಂಘಟನೆಗಳು ಮತ್ತು ಇಲ್ಲಿರುವಂತಹ ವಿದ್ಯಾರ್ಥಿಗಳು ಕಾಲೇಜಿನ ಆಡಳಿತ ಮಂಡಳಿಗೆ ಮತ್ತು ಪ್ರಿನ್ಸಿಪಲ್ರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರು. ಈ ರೀತಿಯಾಗಿ ಹಿಜಾಬ್ ಧರಿಸಲಿಕ್ಕೆ ಅವಕಾಶವಿಲ್ಲ, ಸಮವಸ್ತ್ರಗಳನ್ನು ಮಾತ್ರ ಧರಿಸಿಕೊಳ್ಬೇಕು. ಈಗ ನೀವು ಏನಾದ್ರೂ ಇದಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಕೇಸರಿ ಶಾಲನ್ನ ಹಾಕೊಂಡು ಬರ್ತೇವಿ ಅಂತೇಳಿ ಇಲ್ಲಿ ಅಂತಂದ್ರೆ ಒಂದು ಮನವಿಯನ್ನ ಕೊಟ್ಟಿದ್ರು. ಆದ್ರೆ ಆಡಳಿತ ಮಂಡಳಿ ಆಗ್ಲಿ ಮತ್ತು ಪ್ರಿನ್ಸಿಪಲ್ ಆಗ್ಲಿ ಈ ಸಂಪುಟಂಗೆ ಎಚ್ಚೆತ್ತುಕೊಳ್ಳಿಲ್ಲ. ಹೀಗಾಗಿ ಇಲ್ಲಿ ಅಂತಂದ್ರೆ ನಿನ್ನೆ ಎಲ್ಲಾ ವಿದ್ಯಾರ್ಥಿಗಳು ಏನು ಹಿಂದೂ ಏನು ವಿದ್ಯಾರ್ಥಿಗಳು ಇರ್ತಾರೆ, ಆ ವಿದ್ಯಾರ್ಥಿಗಳು ಎಲ್ಲರೂ ಸಹ ಇಲ್ಲಿದ್ರೆ ಕೇಸರಿ ಶಾಲನ್ನು ಹಾಕೊಂಡು ಇಲ್ಲಿ ತರಗತಿಯೂ ಸಹ ಇಲ್ಲಿ ಅಂತಂದ್ರೆ ಹಾಜರಾದ್ರು. ಇದರಿಂದ ಇಲ್ಲಿದ್ರೆ ಸಾಕಷ್ಟು ಇಲ್ಲಿರುವಂತಹ ಪ್ರಿನ್ಸಿಪಲ್ ಇರಬಹುದು ಮತ್ತು ಇಲ್ಲಿರುವಂತಹ ಕಾಲೇಜಿನ ಆಡಳಿತ ಸಿಬ್ಬಂದಿಗಳಿರ್ಬೋದು ಸಾಕಷ್ಟು ಅಂತಂದ್ರೆ ಮುಜುಗರ ಉಂಟಾಯ್ತು. ಇದರಿಂದ ಇದಕ್ಕೊಂದು ಅಂತ್ಯ ಹಾಡಬೇಕು ಅಂತೇಳಿ ಈಗಾಗಲೇ ಮುಂದಾಗಿದ್ದಾರೆ. ಈಗಾಗಲೇ ನಿನ್ನೆ ಪ್ರಿನ್ಸಿಪಲ್ ಮಾತನಾಡುವಾಗ ನಾವೊಂದು ಸಭೆಯನ್ನ ಕರಿತೀವಿ, ಎರಡೂ ಕಡೆನ ವಿದ್ಯಾರ್ಥಿಗಳನ್ನು ಮತ್ತು ಎರಡೂ ಸಮುದಾಯದ ಇಲ್ಲಿದ್ರೆ ಹಿಂದೂಪರ ಸಂಘಟನೆ ಮುಖಂಡರನ್ನ ಮತ್ತು ಇಲ್ಲಿದ್ರೆ ಮುಸ್ಲಿಂ ಸಮುದಾಯದ ಮುಖಂಡರನ್ನ ಕರೆದು ಇಲ್ಲಿ ಅಂತ ಒಂದು ಸಭೆ ಮಾಡ್ತೀವಿ ಅಂತೇಳಿ ಇಲ್ಲಿ ಅಂತ ತೀರ್ಮಾನ ಮಾಡಿದ್ರು. ಆ ಸಭೆಯನ್ನ ಇಲ್ಲಿ ಅಂದ್ರೆ ಇವತ್ತು ಇದೇ ಒಂದು ಕಾಲೇಜಿನ ಆಡಳಿತ ಮಂಡಳಿ ಈಗಾಗಲೇ ನಡೆಸುವ ತೀರ್ಮಾನವಾಗಿದೆ. ಒಂದು ಪ್ರಿನ್ಸಿಪಾಲ್ರೇ ಮುಂದಾಳತ್ವವನ್ನ ವಹಿಸಿಕೊಂಡು ಇಲ್ಲಿ ಅಂತಂದ್ರೆ ಇಬ್ಬರನ್ನೂ ಸಹ ಇಲ್ಲಿ ಅಂತಂದ್ರೆ ಎರಡೂ ಸಮುದಾಯದ ಮುಖಂಡರನ್ನ ಕರೆದು ಮತ್ತು ಅದರ ಜೊತೆಗೆ ಇಲ್ಲಿ ಅಂದ್ರೆ ಎರಡೂ ಸಮುದಾಯದ ಏನು ಇವತ್ತು ಹಿಂದೂ ವಿದ್ಯಾರ್ಥಿಗಳಿರ್ಬೋದು ಮತ್ತು ಮುಸ್ಲಿಂ ವಿದ್ಯಾರ್ಥಿಗಳಿರ್ಬೋದು ಇಬ್ಬರನ್ನು ಕರೆದು ಇಲ್ಲಿ ಅಂತಂದ್ರೆ ಒಂದು ಸಭೆ ಮಾಡ್ತಾರೆ. ಆ ಸಭೆ ಮೂಲಕ ಇಲ್ಲಿ ಅಂದ್ರೆ ಒಂದು ಎಚ್ಚರಿಕೆ ಮತ್ತು ಇಲ್ಲಿ ಅಂದ್ರೆ ಒಂದು ಪಾಲನೆ ಏನು ಅಂದ್ರೆ ಸಮವಸ್ತ್ರ ಮತ್ತು ಶಿಸ್ತು ಪಾಲನೆ ಇಲ್ಲಿ ಅಂದ್ರೆ ಸರಿಯಾಗಿ ಇಲ್ಲಿ ಅಂದ್ರೆ ವಿದ್ಯಾರ್ಥಿಗಳು ಪಾಲನೆ ಮಾಡಬೇಕು. ಕಡ್ಡಾಯವಾಗಿ ಎಲ್ಲರೂ ಸಹ ಇಲ್ಲಿ ಅಂದ್ರೆ ಕಾಲೇಜಿನ ಆವರಣಗಳು ಬರಬೇಕಾದ್ರೆ ಸಮವಸ್ತ್ರನ ಹಾಕಿಕೊಂಡು ಬರಲೇಬೇಕು ಅಂತೇಳಿ ಒಂದು ಸೂಚನೆ ನೀಡಲಿದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.